ಈಗ ಇನ್ನೊಬ್ಬ ಬಂದಾನ, ಅವನ ಕಡೆ ವಿಟ್ನೆಸ್ ಅದ ಅಂತ. ವಿಟ್ನೆಸ್ ಇದ್ರೆ ಇಟ್ಟು ಸುಮ್ಮನೆ ಕೂತಿದ್ದಪ್ಪ. ಇನ್ನೊಬ್ಬ ಅವನೋ ಬಂದಾನ. ನಾವು ಹೋಗುದಿದ್ದ ಅನ್ಆಥರೈಸ್ಡಾಗಿ ಆ ಅಪರಾಧಿ ಮಾತು ಕೇಳಿ ನೀವು ಹೋಗುತ್ತಾ ಇದ್ದೀರಿ. ಎಷ್ಟು 13 ಆತು, 16 ಆತು, ಇನ್ನೆಷ್ಟು ದಿವಸ ಮಾಡ್ಕೊತ ಹೋಗೋರು ನೀವು? ನಾಳೆ ಇನ್ನೊಂದು ಕಡೆ ಯಾರೋ ಬರ್ತಾರೆ, ಏನು ಹೇಳ್ತಾ ಇದ್ದಾರೆ, ಅವನ ಮೇಲೆ ನಾವು ಆ್ಯಕ್ಷನ್ ತೊಗೋತೀವಿ ಅಂತ. ಇಡೀ ಧರ್ಮಸ್ಥಳವನ್ನು ಡಿಫೇಮ್ ಮಾಡಿ ಆ ನಂತರ ಆ ಫಾಲ್ಸ್ ಸ್ಟೇಟ್ಮೆಂಟ್ ಕೊಟ್ಟಿದ್ದ ಅಂತ ಒಂದು ಪರ್ಜುರಿ ಕೇಸ್ ಹಾಕಿದ್ರೆ 2-3 ತಿಂಗಳು 4 ತಿಂಗಳು ಸಜಾ ಆಗ್ಬೋದು ಅವಾಗ. ಅಂದರೆ ಇಡೀ ಭಾವನೆಯನ್ನು, ದೇಶದ ಅಸ್ಮಿತೆಯನ್ನು, ದೇಶದ ನಂಬಿಕೆಯನ್ನು, ಮೆಜಾರಿಟಿ ಆಫ್ ದೇಶದ ಜನರ ನಂಬಿಕೆಯನ್ನು ಹರಣ ಮಾಡಿ 4 ತಿಂಗಳು ಒಬ್ಬರನ್ನೊಳಗೆ ಹಾಕಿ ನೀವು ಮಜಾ ನೋಡೋರು ಸರ್ಕಾರದವ್ರು. ನೀವು ಸರ್ಕಾರದಲ್ಲಿರುವಂಥವರು ಕೆಲವರು ಅಲ್ಟ್ರಾ ಲೆಫ್ಟ್ ಥಿಂಕಿಂಗ್ ಇದ್ದಾರೆ. ಭಾರತದ ಹಿಂದೂ ಜನರ ಅಸ್ಮಿತೆಯನ್ನು, ಭಾರತದ ಬಹುಸಂಖ್ಯಾತರ ಭಾವನೆಗಳನ್ನು ಹತ್ತಿಕ್ಕಿ ಜನರ ಭಾವನೆ ಜೊತೆಗೆ ಚೆಲ್ಲಾಟ ಆಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆವಾಗ ಜನ ಬೀದಿಗಿಳಿದ್ರು, ಇದು ನಮಗೆ ಸಂಬಂಧ ಇಲ್ಲ ಅಂತ ಹೇಳುವಂಥ ನಾಟಕವನ್ನು ಮಾಡ್ತಾ ಇದ್ದಾರೆ. ಮತ್ತು ಅಲ್ಲಿ SDPIದವರು ಇವರು SDPI ಕೇಸ್ ವಾಪಸ್ ತಗೋತಾರೆ, PFI ಕೇಸ್ ವಾಪಸ್ ತಗೋತಾರೆ, ಸಿಮಿ ಕೇಸ್ ವಾಪಸ್ ತಗೋತಾರೆ. ಅಂದರೆ ಸಿಮಿಯ ರೂಪ ಅದು ಮತ್ತೊಂದು SDPI. ಅವ್ರ ಕೇಸ್ ವಾಪಸ್ ತಗೋತಾರೆ. ಅವರಲ್ಲಿ ಬಂದು ಮೆರವಣಿಗೆ ಮಾಡ್ತಾರೆ. ಮತ್ತು ಒಂದನೇದ್ದು ತೋರಿಸಿದಾಗ, ಎರಡನೇದ್ದು ತೋರಿಸಿದಾಗ, ಮೂರನೇದು ತೋರಿಸಿದಾಗ, ನಾಲ್ಕನೇದು ತೋರಿಸಿದಾಗ ಸಿಕ್ಕಿಲ್ಲಲ್ಲ. ಅದಾದಮೇಲೆ ಯಾಕೆ ಅರೆಸ್ಟ್ ಮಾಡಿಲ್ಲ ಅವನ್ನ? ಅವನ ಮೇಲೆ FIR ಫೈಲ್ ಮಾಡಿದ್ದಾರೆ ಇಲ್ಲಿ ತನಕ. ನೀವು ಹ್ಯಾವ್ ಯು ಫೈಲ್ಡ್ FIR? ನಾನು ಸ್ಟೇಟ್ ಗೌರ್ಮೆಂಟ್ ಕೇಳಲಿಕ್ಕೆ ಬಯಸ್ತೀನಿ. ಪೊಲೀಸರು ಕೈ ಕಟ್ಟಿದವ್ರು ಯಾರು? ಅವನ ಮೇಲೆ FIR ಮಾಡಲಾರ್ದಂಗೆ. ಸರ್ಕಾರದಲ್ಲಿ ಕೂತವ್ರು ಯಾರೋ ಅವ್ರ ಮೇಲೆ FIR ಆಗಲಾರ್ದಂಗೆ ತೊಗೊಂಡಾರೆ. ಯಾಕಂದ್ರೆ ಹೀ ದ ಕಾನ್ಸ್ಪಿರೇಟರ್. ಅವ ಮೀಡಿಯಾ ಬೈಟ್ ಕೊಡ್ತಾನೆ ರೀ, ಮಾಸ್ಕ್ ಹಾಕ್ಕೊಂಡು. ಅಂದ್ರೆ ದೇಶದ ಬಹುಸಂಖ್ಯಾತರ ಭಾವನೆಗಳಿಗೆ, ಹಿಂದೂಗಳ ಭಾವನೆಗಳಿಗೆ ಏನೊಂದು ಬೇರೆ ಬೇರೆ ಮಟ್ಟದಲ್ಲಿ ನಮ್ಮ ಭಾವನೆಗಳನ್ನು ಹತ್ತಿಕ್ಕಿ, ನಮ್ಮ ಭಾವನೆಗಳನ್ನು ಘಾಸಿಗೊಳಿಸಿ ಮೆರಿಬೇಕನ್ನುವಂಥ ಶಕ್ತಿಗಳಿಗೆ ಭಾರತದಲ್ಲಿ ಹಿಂದೂ ಒಂದೇನು ವ್ಯವಸ್ಥೆ ಇದೆ, ಆ ನಂಬಿಕೆಗಳನ್ನು ಕಮ್ಮಿ ಮಾಡಲಿಕ್ಕೆ ಇದೊಂದು ಷಡ್ಯಂತರ ಇದೆ. ಆ ಷಡ್ಯಂತರದ ಭಾಗವಾಗಿ ಸರ್ಕಾರದಲ್ಲಿರೋರು ಕೆಲವರು ಕೆಲಸ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಕೆಲವರು ಅಲ್ಟ್ರಾ ಲೆಫ್ಟಿಸ್ಟ್ ಏನಿದ್ದಾರೆ, ಅವರ ಒಂದು ಪ್ರಭಾವದೊಳಗಾಗಿ ಇದು ಸರಿಯಾದ ರೀತಿಯಲ್ಲಿ ತನಿಖೆ ಇತ್ಯಾದಿ ಆಗ್ತಿಲ್ಲ. ಅವನು ಒಳಗೆ ಯಾಕೆ ಹಾಕಿಲ್ಲ ಅಂತಂದ್ರೆ, ಅವ್ಗೆ ಯಾರೋ ಹೇಳ್ತಾರೆ ಮತ್ತೊಂದು ಹೇಳ, ನಾಳೆ ಇನ್ನೊಂದು ಹೇಳ ಅಂತ ಹೇಳಿ ಒಳಗೆ ಯಾವ ಗೈಡ್ ಮಾಡವ? ಅವ್ನು ಮೀಡಿಯಾ ಬೈಟ್ ಕೊಡ್ಲಿಕ್ಕೆ ಹೆಂಗಲ್ವ ಮಾಡಿದ್ರಿ ನೀವು ಪೊಲೀಸರು? When investigation is on, he himself is a criminal. How can you allow him to give the bite? ಹಾಗಾಗಿ ಇದ್ರೊಳಗೆ ಭಾಳ ದೊಡ್ಡ ಷಡ್ಯಂತ್ರ ಅದ. ಸರ್ಕಾರ ಇದರ ಮಧ್ಯಂತರ ವರದಿ ತಗೋಬೇಕು ಮತ್ತು ಅವನು ಅರೆಸ್ಟ್ ಮಾಡಬೇಕು. ಅವನ್ನ ಹಿ ಶುಡ್ ಬಿ ಹೆನ್ಸ್ ಫೋರ್ತ್ ಅರೆಸ್ಟೆಡ್. ವಾಟ್ ಇಸ್ ದಿಸ್ ನಾನ್ಸೆನ್ಸ್ ಇಸ್ ಹ್ಯಾಪನಿಂಗ್? FIR ಫೈಲ್ ಆಗಬೇಕು ಅವನ ಮೇಲೆ. ವೈ FIR ಇಸ್ ನಾಟ್ ಫೈಲ್ಡ್? ಅವ 100 ಹೆಣ ಹುಗ್ದಾನಂತಂದ್ರೆ ಅವ ಅಪರಾಧಿ ಹೌದಲ್ಲ? ಅವ ಆರೋಪಿ ಹೌದಲ್ಲವ? ಈ ರೀತಿ ಒಂದು ಸಮಾಜಕ್ಕೆ, ಹಿಂದೂ ಸಮಾಜಕ್ಕೆ ಸುಣ್ಣ, ಮತ್ತೊಂದು ಬೇರೆ ಬೇರೆ ಸಮಾಜಕ್ಕೆ ಬೆಣ್ಣೆ ಹಚ್ಚುವಂಥ ಕೆಲಸವನ್ನು ಸರ್ಕಾರ ಬಿಡಬೇಕು.